ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನದ ಆಯ್ದ ಭಾಗ ಮರುಭೂಮಿಯಾದ ಮನುಷ್ಯನ ಹೃದಯ. ನಾವು ಎಲ್ಲ ಗುಡ್ಡ ಕಡಿದು ಮುಗಿಸಿದ್ದೇವೆ, ಸಾಗರಗಳನ್ನೂ ಬಿಟ್ಟಿಲ್ಲ. ಹೊಸ ಹೊಸ ಸಂಶೋಧನೆಗಳು ನಡೆದವು ಅಂದರೆ ಕೇವಲ ಸಂಪತ್ತಿನ ಸಲುವಾಗಿ. ಸಮುದ್ರದ ಮೇಲೆ, ಒಳಗೆ, ಎಲ್ಲ ಕಡೆ ನಾವು ಸಂಪತ್ತು ಹುಡುಕುತ್ತಿದ್ದೇವೆ. ಸಮುದ್ರ ಉಳಿದಿಲ್ಲ, ಹೊಳೆ ಉಳಿದಿಲ್ಲ, ಹಳ್ಳ ಉಳಿದಿಲ್ಲ. ಎಲ್ಲವನ್ನೂ ಸಂಪತ್ತಿನ ಸಲುವಾಗಿ ಸ್ವಚ್ಛ ಮಾಡಿಬಿಟ್ಟಿದ್ದೇವೆ. ಮರಳು ತೆಗೆದರೆ ಹಿಡಿತಾರೆ, ನೀರು ತೆಗೆದುಕೊಂಡರೆ ಹಿಡಿಯೋದಿಲ್ಲ. ಮರಳು ಮಾತ್ರ ಸಂಪತ್ತು ಅಂದುಕೊಂಡಿದ್ದೇವೆ. ನೀರು ಸಂಪತ್ತು ಎನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಊರೊಳಗಡೆ ಒಂದು ಕುರಿ ಉಳಿದಿಲ್ಲ, ಊರ ಹೊರಗೆ ಒಂದು ಕೆರೆ ಉಳಿದಿಲ್ಲ. ಎಲ್ಲವನ್ನು ಮನುಷ್ಯ ಮುಗಿಸಿದ್ದಾನೆ. ಆದಿತ್ಯವಾರ ಅಮಾವಾಸ್ಯೆ ಬಂದರೆ ಸ್ಮಶಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಅದಕ್ಕೆ ಗಂಡು ಅಮಾವಾಸ್ಯೆ ಅಂತಾರೆ. ಅಮಾವಾಸ್ಯೆಯಲ್ಲಿಯೂ ಗಂಡು ಹೆಣ್ಣು ಎಂಬ ತಾರತಮ್ಯ. ರಾತ್ರಿ ಹೋಗಿ ಸ್ಮಶಾನದಲ್ಲಿ ಕುಳಿತುಕೊಳ್ಳುವುದು ಏಕೆ ಎಂದರೆ ಸಂಪತ್ತಿನ ಬಯಕೆಯಿಂದ. ಒಂದು ಸಣ್ಣ ಸಸಿಯನ್ನು ಕತ್ತಲೆಯ ಕೋಣೆಯಲ್ಲಿ ಇಟ್ಟರೂ ಅದು ಬೆಳಕಿನ ಕಡೆ ಮುಖ ಮಾಡುತ್ತದೆ. ಆದರೆ ಮನುಷ್ಯ ಬೆಳಕಿನಿಂದ ಕತ್ತಲೆಯ ಕಡೆ ನೋಡುತ್ತಿದ್ದಾನೆ. ಇವೆಲ್ಲ ಸಂಪತ್ತಿನ ಸಲುವಾಗಿ ಅಷ್ಟೇ. ನಮ್ಮ ಆಸೆ ಮುಗಿಯುವುದಿಲ್ಲ. ಬಿಸಿಲ್ಗುದುರೆ ಇದ್ದ ಹಾಗೆ ಮರುಭೂಮಿಯಲ್ಲಿ ಎಷ್ಟು ಮಳೆ ಬಿದ್ದರೂ ನೀರು ನಿಲ್ಲೋದಿಲ್ಲ. ಹಾಗೆಯೇ ಮನುಷ್ಯನ ಹೃದಯ ಕೂಡ ಮರುಭೂಮಿಯಾಗಿದೆ. ಎಷ್ಟೇ ಸಂಪತ್ತು ಬಂದರೂ ಸಾಕು ಅಂತ ಅನ್ನಿಸುವುದೇ ಇಲ್ಲ. ನಮಸ್ಕಾರ. ಧನ್ಯವಾದಗಳು.